ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಹುಣ್ಣಿಮೆ ನಂತರ ಮುಂದಿನ 7 ದಿನಗಳು ದೇವಿಯಿಂದ ನಿಮಗೆ ಏನೆಲ್ಲ ಸಂದೇಶ ಬರ್ತಿದೆ ಪ್ರತಿದಿನ ಇವತ್ತಿಂದ 7 ದಿನ ಹೊರಗೆ ಕೌಂಟ್ ಮಾಡ್ಕೊಳ್ಳಿ. ಇವತ್ತೊಂದಿನ ಬಿಡಿ, ಓಕೆನಾ. ಇವತ್ತು ಹುಣ್ಣಿಮೆ ದಿನದ ಏನು ರೀಡಿಂಗ್ ಇದೆ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವಲ್ಲಿ ಚೆಕ್ ಮಾಡಬಹುದು. ನಾಳೆಯಿಂದ 7 ದಿನ ಕಂಟಿನ್ಯೂ 7 ದಿನಕ್ಕೆ ದೇವಿಯಿಂದ ಪ್ರತಿದಿನಕ್ಕೆ ಏನೆಲ್ಲ ಸಂದೇಶಗಳು ಬರ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ, ಓಕೆನಾ. ಯಾಕಂತ ಹೇಳಿದ್ರೆ ಈ ಒಂದು ಹುಣ್ಣಿಮೆ ತುಂಬಾನೇ ಪವರ್ಫುಲ್ ಇರುವಂಥದ್ದು. ಅದು ಕಾರ್ತಿಕ ಮಾಸದಲ್ಲಿ ಬಂದಿರುವಂಥದ್ದು. ಕಾರ್ತಿಕ ಪೌರ್ಣಮಿ ಏನಿದೆ ತುಂಬಾನೇ ಪವರ್ಫುಲ್ ಆಗಿರುವಂಥ ಒಂದು ಎನರ್ಜಿ ಇದು. ಸೊ ಹಾಗಾಗಿ ಈ ಒಂದು ಎನರ್ಜಿಯಲ್ಲಿ 7 ದಿನದವರೆಗೆ ನಿಮಗೆ ದೇವಿಯಿಂದ ಏನೆಲ್ಲ ಸಂದೇಶ ಬರ್ತಿದೆ ಪ್ರತಿದಿನ ನಾಳೆಯಿಂದ 7 ದಿನದವರೆಗೆ, ಓಕೆನಾ. ಸೊ ಈ ಒಂದು ರೀಡಿಂಗ್ ನಿಮಗೆ ಜಸ್ಟ್ 7 ಡೇಸ್ ವರೆಗೆ ಮಾತ್ರ ಅನ್ವಯ ಆಗುವಂಥದ್ದು. ನೆಕ್ಸ್ಟ್ ಇದನ್ನು ನೀವು ಯಾವತ್ತೋ ಒಂದಿನ ನೋಡ್ತೀರಾ ಅಂತ ಹೇಳಿದ್ರೆ ಇದು ನಿಮಗೆ ಅಷ್ಟು ರೆಸನೇಟ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಈ ಒಂದು ರೀಡಿಂಗ್ ನಿಮಗೆ ಅಷ್ಟು ರೆಸನೇಟ್ ಆಗಲ್ಲ, ಬಟ್ ಹೈ ಎನರ್ಜಿ ಇರುವಂಥದ್ದು ಇವತ್ತಿಂದ ನಾಳೆಯಿಂದ 7 ದಿನದವರೆಗೆ ಕಂಟಿನ್ಯೂ 7 ದಿನದವರೆಗೆ ತುಂಬಾ ಪವರ್ಫುಲ್ ಆಗಿ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ ಇದು, ಓಕೆನಾ. ಸೊ ರೀಡಿಂಗ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹುಣ್ಣಿಮೆ ಇವತ್ತಿರುವಂಥದ್ದು, ನಾಳೆಯಿಂದ ಕೌಂಟ್ ಮಾಡಬೇಕಾಗತ್ತೆ 7 ದಿನದವರೆಗೆ ದೇವಿಯಿಂದ ನಿಮಗೆ ಒಂದೊಂದು ದಿನಕ್ಕೆ ಏನು ಸಂದೇಶಗಳು ಬರ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ, ಓಕೆನಾ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, 8ನೇ ತಾರೀಕಿಗೆ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ನಡೀತಾ ಇದೆ. ನಿಮ್ಮ ಸಂಬಂಧದಲ್ಲಿರುವಂಥ 3ನೇ ವ್ಯಕ್ತಿನ ರಿಮೂವ್ ಮಾಡೋದಕ್ಕೆ ಆ್ಯಂಡ್ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ನ ಹೀಲ್ ಮಾಡೋದಕ್ಕೆ, ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು, ಬರೀ ಇದು ರಿಲೇಶನ್ಶಿಪ್ಪಿಗೆ ಮಾತ್ರ ಅಂತ ಹೇಳಿದ್ರೆ ಬರೀ ಗಂಡ ಹೆಂಡತಿ ಲವರ್ಸಿಗೆ ಮಾತ್ರ ನಡೆಯುವಂಥ ರಿಚುವಲ್ಸ್ ಆಗಿರಲ್ಲ. ಇದು ನಿಮ್ಮ ಸೆಲ್ಫ್ ಗ್ರೋತ್, ನಿಮ್ಮನ್ನು ನೀವು ಕೆಲವೊಂದು ನೆಗೆಟಿವಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸಂಬಂಧ ಅಂದ ತಕ್ಷಣ ಬರೀ ಲವರ್ಸಿಗೆ ಗಂಡ ಹೆಂಡತಿಗೆ ಮಾತ್ರ ಅಲ್ಲ, ನಿಮ್ಮ ನಿಮ್ಮ ಒಂದು ಸೆಲ್ಫ್ ಲವ್ವಿಗೂ ಕೂಡ ಇದು ತುಂಬಾ ಇದು ಇಂಪಾರ್ಟೆಂಟ್ ಇರುವಂಥದ್ದು. ಸೊ ಜಾಯಿನ್ ಆಗಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಜಾಯಿನ್ ಆಗ್ಬೋದು, ಓಕೆ. ಇಲ್ಲಿ ನಾನು 7 ಕಾರ್ಡ್ಗಳನ್ನು ಇಡ್ತೀನಿ. ಫಸ್ಟಾಗಿ 7 ಕಾರ್ಡಲ್ಲಿ 7 ದೇವಿಯ ಒಂದು ಸಂದೇಶ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ, ಓಕೆ. ಮೊದಲನೇ ಕಾರ್ಡ್ 1 2 3 4 5 6 7, ಓಕೆ. ಇಲ್ಲಿ ನಿಮಗೆ ಯಾವ ದೇವಿ ತುಂಬಾನೇ ಅಟ್ರಾಕ್ಟ್ ಆಗುತ್ತೆ ಅಥವಾ ಯಾವ ದೇವಿ ಜೊತೆ ತುಂಬಾನೇ ಕನೆಕ್ಟ್ ಆಗಿದ್ದೀರಾ ಆ ದೇವಿನೂ ನೀವು ಪ್ರಾರ್ಥನೆ ಮಾಡ್ಬೋದು. ಅಥವಾ ಓವರ್ ಆಲ್ ಆಗಿ ನಿಮಗೆ ದೇವಿ ಅಂದ್ರೇ ತುಂಬ ಇಷ್ಟ. ಯಾವ ದೇವಿ ಅಂತ ಮೇಡಮ್ ನಾನು ಈ ದೇವಿನ ಇಷ್ಟಪಡ್ತೀನಿ ಆ ದೇವಿನ ಇಷ್ಟಪಡ್ತೀನಿ ಅಂತ ಇಲ್ಲ ಮೇಡಮ್, ನಾನು ಎಲ್ಲ ದೇವಿನೂ ತುಂಬ ಇಷ್ಟಪಡ್ತೀನಿ ಅನ್ನೋರು, ಎಲ್ಲ ದೇವಿ ನೀವು ಏನು ದೇವಿ ಎನರ್ಜಿನ ಫೀಲ್ ಮಾಡ್ತೀರಾ ಆ ದೇವಿ ಎಲ್ಲ ದೇವಿ ಹತ್ರನೂ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಒಂದು ಈ ಒಂದು ಹುಣ್ಣಿಮೆ ಕಳೆದಂಥ 7 ದಿನದವರೆಗೆ ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿ ನಿಮಗೆ ಏನೆಲ್ಲ ಸಂದೇಶಗಳು ಬರಬೇಕು ಅನ್ನೋದನ್ನು ಚೆಕ್ ಮಾಡೋಣ ಇಲ್ಲಿ, ಓಕೆ. ಇಲ್ಲಿ ಮೊದಲನೇದಾಗಿ 6 ಆಫ್ ಪೆಂಟಿಕಲ್ ಬರ್ತಾ ಇದೆ ಇಲ್ಲಿ, ಓಕೆ ಓಕೆ ರೈಟ್. ಇಲ್ಲಿ ಮೊದಲನೇ ದೇವಿಯ ಸಂದೇಶ ಬಂದು ಲಕ್ಷ್ಮೀ ದೇವಿಯ ಒಂದು ಎನರ್ಜಿಲಿ ಫೀಲ್ ಆಗ್ತಿರುವಂಥದ್ದು. ಹಣಕಾಸಿನ ವಿಷಯದಲ್ಲಿ ಒಂದು ಸಮೃದ್ಧಿ ಆರಂಭ ಆಗುವಂಥ ದಿನ ಇಲ್ಲಿ ಕಾಣಿಸ್ತಾ ಇದೆ. 6 ಆಫ್ ಪೆಂಟಿಕಲ್, 6 ಯಾವಾಗಲೂ ಶುಕ್ರ ನಂಬರ್. ಆ್ಯಂಡ್ ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವಿಲ್ಲಿ ಬಿಸ್ನೆಸ್ಸಲ್ಲಿ ಇರ್ಬೋದು ಅಥವಾ ಹಣಕಾಸಿನ ವಿಷಯದಲ್ಲಿ ತುಂಬಾ ನೀವು ಪ್ರಾಬ್ಲಮ್ನ ನೋಡಿದ್ದೀರಾ ಇತ್ತೀಚಿನ ದಿನದಲ್ಲಿ ಅಂತ ಹೇಳಿದಾಗ. 1 ಮಂತಿಂದ ಆಗಿರ್ಬೋದು, 15 ಡೇಸಿಂದ ಆಗಿರ್ಬೋದು, ಅಥವಾ 1 ಇಯರ್ 2 ಇಯರ್ ಅಥವಾ 5 ಇಯರ್ಸಿಂದ ಹಣಕಾಸಿನ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀರಾ. ಹಣವನ್ನು ಕೊಟ್ಟು ಅಲ್ಲಿ ನೀವು ವಾಪಸ್ ಬರ್ದೇನೆ ತುಂಬಾ ಕೊರಗ್ತಾ ಇರುವಂಥದ್ದು. ಆ ಹಣ ವಾಪಸ್ ಬಂದಿಲ್ಲ ಅಂತ ಅಲ್ಲಿ ನೀವು ಇಲ್ಲಿ ತುಂಬಾ ಹೆಲ್ತಲ್ಲಿ ಪ್ರಾಬ್ಲಮ್ ಆಗಿರುವಂಥ ಒಂದು ಎನರ್ಜಿಲಿ ಫೀಲ್ ಆಗ್ತಾ ಇದೆ.
ಸೊ ಮೊದಲನೇ ದಿನಕ್ಕೆ ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ದೇವಿಯಿಂದ ಬರ್ತಿರುವಂಥದ್ದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಂದು ಬೆಳವಣಿಗೆ, ಹಾಗೇನೆ ಒಂದು ಸಮೃದ್ಧಿ ಆರಂಭ ಆಗುವಂಥ ದಿನ. ಹಾಗೇನೆ ನಿಮ್ಮ ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಆ ಪ್ರಾಬ್ಲಮ್ಮಿಗೆ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಗ್ತಾ ಇದೆ. ಹಾಗೆ ಒಂದು ಹೊಸ ವಿಚಾರಗಳನ್ನು ನೀವಿಲ್ಲಿ ಆರ್ಥಿಕ ವಿಚಾರದಲ್ಲೇ ಒಂದು ಹೊಸ ವಿಚಾರಗಳನ್ನು ನೀವಿಲ್ಲಿ ಕೇಳ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ದೇವಿಯಿಂದ ನಿಮಗೆ ಬರ್ತಿರುವಂಥದ್ದು ನಿಮ್ಮಲ್ಲಿ ಬೇಕಾಗಿರುವಂಥದ್ದು ಗ್ರ್ಯಾಟಿಟ್ಯೂಡ್ ತುಂಬಾನೇ ಇಂಪಾರ್ಟೆಂಟ್. ಈಗ ಲಾಸ್ಟ್ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಇನ್ನೊಂದು ಚಾನಲ್ನಲ್ಲಿ, ಅಲ್ಲೂ ಕೂಡ ಇದೇ ಒಂದು ಎನರ್ಜಿ, ಸೇಮ್ ಎನರ್ಜಿ ಬಂದಿತ್ತು. ಅಲ್ಲೂ ಕೂಡ ಗ್ರ್ಯಾಟಿಟ್ಯೂಡ್, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಗ್ರ್ಯಾಟಿಟ್ಯೂಡ್ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನೀವು ಇನ್ನಷ್ಟು ಸಮೃದ್ಧಿನ, ಇನ್ನಷ್ಟು ಹಣವನ್ನು ನೀವು ಆಕರ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಈಗಿನ ಕ್ಷಣ ನಿಮ್ಮಲ್ಲಿ ಎಷ್ಟು ರೂಪಾಯಿ ಇದೆ, 1 ರೂಪಾಯಿ ಇದೆಯೋ, 10 ರೂಪಾಯಿ ಇದೆಯೋ, 100 ರೂಪಾಯಿ ಇದೆಯೋ, 1000 ರೂಪಾಯಿ ಇದೆಯೋ, ಹಣ ಯಾವತ್ತಿದ್ರೂ ಹಣನೇ. ಆ ಹಣಕ್ಕೆ ನೀವು ಗ್ರ್ಯಾಟಿಟ್ಯೂಡ್ನ ತೋರಿಸಿ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ನೀವು ನಿಮ್ಮ ಹತ್ರ ಇರುವಂಥ ಹಣಕ್ಕೆ ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿರ್ತೀರಾ, ಇನ್ನಷ್ಟು ನೀವು ಹಣವನ್ನು ಸಂಪಾದನೆ ಮಾಡ್ತೀರಾ, ನಿಮ್ಮ ಜೀವನಕ್ಕೆ ಲಕ್ಷ್ಮಿಯನ್ನು ಬರಮಾಡ್ಕೊಳ್ತೀರಾ ಅನ್ನುವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಆ್ಯಂಡ್ ಕೆಲಸದಲ್ಲಿ, ವ್ಯವಹಾರದಲ್ಲಿ ಒಂದು ಯಶಸ್ಸನ್ನು ಪಡಿತೀರಾ. ಕೆಲಸದಲ್ಲಿ ಅಂತ ಹೇಳಿದಾಗ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಗ್ತಿದೆ ಅಂತ ಹೇಳಿದ್ರೆ ಕ್ರಮೇಣ ಎಲ್ಲೋ ಒಂದು ಕಡೆ ಆ ಬಿಸ್ನೆಸ್ನ ಲಾಸ್ ಆಗ್ತಿರುವಂಥದ್ದನ್ನ ತಡೆ ಹಿಡಿಯುವಂಥದ್ದು, ಆ್ಯಂಡ್ ಇಲ್ಲಿ ಬಿಸ್ನೆಸ್ಸಲ್ಲಿ ಒಂದು ಗ್ರೋತನ್ನ ಪಡೆಯುವಂಥದ್ದು, ಹಾಗೆಯೇ ಕೆಲಸ ವ್ಯವಹಾರದಲ್ಲಿ ಒಂದು ಹೊಸ ಒಂದು ನೂತನವಾಗಿರುವಂಥದ್ದನ್ನು ನೀವು ಇಲ್ಲಿ ಪ್ರಾರಂಭ ಮಾಡುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ಕೆಲವೊಬ್ರು ಈಗಾಗಲೇ ಮೈಂಡಲ್ಲಿ ಅನ್ಕೊಂಡಿರ್ಬೋದು ಸಮಥಿಂಗ್ ಹೋಟೆಲ್ ಬಿಸ್ನೆಸ್ ಮಾಡಬೇಕು, ಅಥವಾ ಬ್ಯೂಟಿ ಪಾರ್ಲರ್ಗಳನ್ನ ಇಡಬೇಕು, ಅಥವಾ ಇರುವಂಥ ಬ್ಯೂಟಿ ಪಾರ್ಲರ್ನಲ್ಲೇ ಒಂದು ನೆಕ್ಸ್ಟ್ ಲೆವೆಲಿಗೆ ಅದನ್ನು ತಗೊಂಡು ಹೋಗಬೇಕು, ಅಥವಾ ಅದರಲ್ಲೇ ಒಂದು ಗ್ರೋತನ್ನು ನಾನು ಪಡಿಬೇಕು, ಈ ರೀತಿಯಾಗಿ ನಿಮ್ಮ ಯೋಚನೆಗಳಿರ್ಬೋದು. ಅದೆಲ್ಲದಕ್ಕೂ ಲಕ್ಷ್ಮೀ ದೇವಿ ನಿಮಗೆ ಸಹಕಾರವನ್ನು ನೀಡ್ತಾ ಇರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆನಾ. 6 ಆಫ್ ಪೆಂಟಿಕಲ್ ತುಂಬಾನೇ ಇಲ್ಲಿ ಲಕ್ಷ್ಮೀ ದೇವಿಯ ಒಂದು ಪ್ರೆಸೆನ್ಸ್ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ನಿಮ್ಮ ಆತ್ಮವಿಶ್ವಾಸವನ್ನ, ಹಣದ ವಿಷಯದಲ್ಲಿ ನಿಮಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ನ ತುಂಬಾನೇ ಬಿಲ್ಡ್ ಮಾಡ್ತಿರೋಂಥ ಒಂದು ಎನರ್ಜಿಲಿ ಬರ್ತಿದೆ. ಲಕ್ಷ್ಮೀ ದೇವಿಯನ್ನ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಫಸ್ಟ್ ಡೇಗೆ ಇದು ಬಂದಿರುವಂಥದ್ದು. ಸೆಕೆಂಡ್ ಡೇಗೆ ನಿಮಗಿಲ್ಲಿ 6 ಆಫ್ ಕಪ್ಸ್. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ಆ ಎನರ್ಜಿ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ನಂಬಿಕೆ ಅನ್ನೋದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಆ್ಯಂಡ್ ಧೈರ್ಯ ಅನ್ನೋಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ನಿಮ್ಮ ಸಮಸ್ಯೆಗಳು ಯಾವುದೇ ಇರ್ಬೋದು, ನಿಮಗೆ ಯಾವುದೇ ಸಮಸ್ಯೆಗಳು ಎದುರಾಗಬಹುದು ಮುಂದಿನ ದಿನಗಳಲ್ಲಿ. ಓಕೆನಾ. ಸೊ ಅದಕ್ಕೆ ನೀವು ಭಯ ಪಡಬೇಡಿ ಅನ್ನೋವಂಥದ್ದು ಸ್ಟ್ರಾಂಗ್ ಆಗಿ ನಿಮಗೆ ಇಲ್ಲಿ ಬರ್ತಾ ಇರೋವಂಥ ಒಂದು ಎನರ್ಜಿ. ಇವಾಗ ನಿಮಗೆ ಸಮಸ್ಯೆ ಇರಬಹುದು, ಮುಂದಿನ ದಿನದಲ್ಲಿ ಆ ಸಮಸ್ಯೆ ಇನ್ನೂ ಹೆಚ್ಚಾಗಬಹುದು. ಆದರೆ ನಿಮಗಿಲ್ಲಿ ಏನೇ ಸಮಸ್ಯೆ ನಿಮಗೆ ಎದುರಾದರೂ ಕೂಡ ನೀವು ಅದಕ್ಕೆ ಧೈರ್ಯವಾಗಿರಿ, ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ದೇವಿ ನಿಮ್ಮ ಬೆನ್ನ ಹಿಂದೆನೇ ನಿಂತಿದ್ದಾರೆ ಅನ್ನೋವಂಥ ಒಂದು ಎನರ್ಜಿಲಿ. ಓಕೆ, ವಾವ್, ನೈಸ್. ತುಂಬಾನೇ ಸ್ಟ್ರಾಂಗ್ ಆಗಿ ಎನರ್ಜಿಲಿ ಫೀಲ್ ಆಗ್ತಿರುವಂಥದ್ದು. ಇಲ್ಲಿ 6 ಆಫ್ ಕಪ್ಸ್ ನೋಡ್ಬೋದು. ಇಲ್ಲಿ ನಿಮ್ಮ ಬೆನ್ನ ಹಿಂದೆನೆ ಯಾವಾಗ್ಲೂ ನಿಮ್ಮ ಜೊತೆಯಾಗಿನೇ ದೇವಿ ಇದ್ದಾರೆ. ಓಕೆನಾ. ಸೊ ಈ ಒಂದು ಪ್ರಾಣಿನ, ನಾಯಿನ ಯಾವುದಕ್ಕೆ ನಾವು ಹೋಲಿಸ್ತೀವಿ ಹೇಳ್ಬೋದು, ನಾಯಿ ಅನ್ನೋಂಥದ್ದು ಒಂದೇನೋ ನಿಮಗೆ ಅನ್ನಿಸ್ಬೋದು ಇದೇನಪ್ಪ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಆ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಾಯಿಯಷ್ಟು ಪ್ರೀತಿ ಮಾಡುವಂಥದ್ದು ಅಥವಾ ನಾಯಿಯಷ್ಟು ನಿಯತ್ತು ಮನುಷ್ಯನಿಗೂ ಕೂಡ ಇರೋದಿಲ್ಲ ಅಲ್ವಾ. ಸೊ ಆ ಥರ ಒಂದು ಎನರ್ಜಿ ಇಲ್ಲಿ ನಿಮಗೆ ಬೇಕಾಗಿರೋದು ಆ ಒಂದು ನಂಬಿಕೆ ಆಗಿರ್ಬೋದು, ಆ ಒಂದು ಧೈರ್ಯ ಆಗಿರ್ಬೋದು. ಈಗ ನಾವು ನಮ್ಮ ಜೊತೆಗೆ ಒಂದು ನಾಯಿನ ಕರ್ಕೊಂಡು ಹೋದ್ರೆ ಅದಕ್ಕೊಂದು ಪ್ರೊಟೆಕ್ಟಿವ್ ಆಗಿರ್ತೀವಿ ನಾವು. ದಟ್ ಮೀನ್ಸ್ ಆ ಒಂದು ಯಜಮಾನನಿಗೆ ಏನೂ ಆಗಬಾರ್ದು ಅಂತ ಪ್ರೊಟೆಕ್ಟ್ ಮಾಡುತ್ತೆ ಆ ನಾಯಿ ಅಲ್ವಾ. ಆ ಮನೆ ಯಜಮಾನನಿಗೆ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೂಗಿ ಆದ್ರೂ ಅಥವಾ ಕಚ್ಚಲಿಕ್ಕೆ ಹೋಗುತ್ತೆ ಅಥವಾ ಓಡಿಸ್ಕೊಂಡು ಹೋಗುತ್ತೆ, ಏನೋ ಒಂದು ಮಾಡುತ್ತೆ, ಲಾಸ್ಟಲ್ಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಲ್ವಾ. ಸೊ ಆ ರೀತಿಯಾದಂಥ ಸೇಮ್ ಎನರ್ಜಿ ನಿಮಗೆ ಇಲ್ಲಿ ಕನೆಕ್ಟ್ ಆಗ್ತಾ ಇರುವಂಥದ್ದು. ನಿಮ್ಮ ಲೈಫಲ್ಲಿ ಏನೇ ಸಮಸ್ಯೆಗಳಾಗಬಹುದು, ಆ ಸಮಸ್ಯೆಗಳನ್ನು ಎದುರಿಸ್ಲಿಕ್ಕೆ ನಿಮಗೆ ನಿಮ್ಮ ಬೆನ್ನೆಲುಬಾಗಿ ನಿಮಗೆ ದೇವಿ ನಿಮ್ಮ ಹಿಂದೆನೆ, ದುರ್ಗಾದೇವಿಯ ಒಂದು ಎನರ್ಜಿಲಿ ಫೀಲ್ ಆಗ್ತಾ ಇದೆ. ಆ ದುರ್ಗಾದೇವಿ ನಿಮ್ಮ ಬೆನ್ನ ಹಿಂದೆನೆ ನಿಂತಿದ್ದಾರೆ. ಆ ಭಯ ಏನಿದೆ ಅದನ್ನ ಫಸ್ಟ್ ಎದುರಿಸಿ ಅಂತ ಹೇಳಿ ಬರ್ತಿರುವಂಥದ್ದು. ನೀವು ಗೆದ್ದೇ ಗೆಲ್ತೀರಾ ನಿಮ್ಮ ಲೈಫಲ್ಲಿ
ಆ ಭಯನ ನೀವು ಗೆಲ್ತೀರಾ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನೀವು ಗೆಲ್ತೀರಾ ಅನ್ನೋ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡಬೇಕಾಗಿದೆ, ನಿಮ್ಮ ಆತ್ಮಶಕ್ತಿಯನ್ನ ಬಲಗೊಳಿಸಬೇಕಾಗಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆನಾ? ಆ ಭಯನ ಎದುರಿಸಿದ್ರೆ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಬರುವಂತ ಸಮಸ್ಯೆಗಳನ್ನ ನೀವು ಎದುರಿಸ್ತೀರಾ, ನಿಮ್ಮ ಗೆಲುವು ಖಚಿತ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ದುರ್ಗಾದೇವಿಯ ಒಂದು ಪ್ರೆಸೆನ್ಸ್ ಇರುವಂತದ್ದು ಸೆಕೆಂಡ್ ಡೇ ಅಲ್ಲಿ. ಮೂರನೇ ದಿನ 7 ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಇಲ್ಲಿ. ಓಕೆ, ದೇವಿ ದುರ್ಗಮ್ಮ ಅಥವಾ ದೇವಿ ಪಾರ್ವತಿಯ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಕುಟುಂಬದಲ್ಲಿ ಅಥವಾ ನಿಮ್ಮ ಸಂಬಂಧದಲ್ಲಿ ಓಕೆ, ಇಲ್ಲಿ ನಿಮ್ಮ ಜೊತೆಗೆ ಯಾರಾದ್ರೂ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ಕಮ್ಯುನಿಕೇಶನ್ ಬ್ರೇಕ್ ಆಗಿದೆ, ಅಥವಾ ಕುಟುಂಬದಲ್ಲೇ ನಿಮ್ಮ ಸಂಬಂಧಿಕರಲ್ಲೇ ಕುಟುಂಬದಲ್ಲೇ ತುಂಬಾ ಕಲಹಗಳಾಗ್ತಾ ಇದೆ, ಒಬ್ರು ಕಂಡ್ರೆ ಆಗ್ತಾ ಇಲ್ಲ, ಜಗಳಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಅಥವಾ ಜಗಳಗಳನ್ನ ಮಾಡ್ಕೊಂಡು ಕುಟುಂಬದಲ್ಲೇ ಅಣ್ಣ ತಮ್ಮಂದಿರು ಜಗಳ ಮಾಡ್ಕೊಂಡಿರ್ಬೋದು, ಅಥವಾ ಕುಟುಂಬದಲ್ಲೇ ಅಕ್ಕ ತಂಗಿಯರು ಜಗಳ ಮಾಡಿ, ಕುಟುಂಬದಲ್ಲೇ ಅತ್ತೆ ಸೊಸೆಯಲ್ಲಿ ಜಗಳಗಳಾಗಿ, ಅಥವಾ ಸಮಥಿಂಗ್ ನಿಮ್ಮ ಕೌಟುಂಬಿಕ ಪ್ರೀತಿನೇ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಅಂಡ್ ಪರ್ಸನಲ್ ಆಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪಾರ್ಟ್ನರ್ ಮಧ್ಯ, ಹಸ್ಬೆಂಡ್ ವೈಫ್ ಮಧ್ಯ ಪ್ರೀತಿ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಅಂಡ್ ಇಲ್ಲಿ ಈ ದಿನ ಮೂರನೇ ದಿನ ನಿಮ್ಗೆ ಎನರ್ಜಿ ಆಗಿ ಬರ್ತಿರುವಂತದ್ದು ನಿಮ್ಮ ಕುಟುಂಬದಲ್ಲಿ ಅಥವಾ ಸ್ನೇಹಿತರಲ್ಲಿ ಇರಬಹುದು, ಅಥವಾ ನಿಮ್ಮ ಪರ್ಸನ್ ಜೊತೆಗೆ ಒಂದು ಹೃದಯದಿಂದ ಮಾತುಕತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸೋಲ್ ಕನೆಕ್ಷನ್ ಆಗ್ಬೋದು, ಸೋಲ್ ಕಮ್ಯುನಿಕೇಶನ್ ಆಗ್ಬೋದು, ಅಥವಾ ಮನಸ್ಸು ಬಿಚ್ಚಿ ಮಾತಾಡುವಂಥದ್ದು ಕಮ್ಯುನಿಕೇಶನ್ ಆಗ್ತಾ ಇದೆ, ಮನಸ್ಸು ಬಿಚ್ಚಿ ಮಾತಾಡುವಂಥ ಮಾತುಕತೆಗಳು ನಿಮಗೆ ಬರ್ತಾ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಸಹನೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಓಕೆನಾ? ಆ ಬಾಂಧವ್ಯವನ್ನ, ಆ ಪ್ರೀತಿಯನ್ನು ಹೆಚ್ಚಿಸ್ಬೇಕು, ಆ ಬಾಂಧವ್ಯನ ಸ್ಟ್ರಾಂಗ್ ಮಾಡ್ಬೇಕಂತ ಹೇಳಿದ್ರೆ ಸಹನೆ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ. ನೀವೆಷ್ಟು ಸಹನೆಯಿಂದ ಇರ್ತೀರಾ ಅಷ್ಟು ನೀವು ಪ್ರೀತಿಯಲ್ಲಿ ಕುಟುಂಬದಲ್ಲಿ ಯಶಸ್ಸನ್ನ ಪಡಿತೀರಾ. ಅಂಡ್ ಆ ವ್ಯಕ್ತಿ ಜೊತೆಗೆ ಇನ್ನೂ ಸ್ಟ್ರಾಂಗ್ ಕನೆಕ್ಷನ್ ಬೆಳೆಯುತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ದೇವಿ ಪಾರ್ವತಿಯ ಒಂದು ಎನರ್ಜಿ ಬರ್ತಿರುವಂಥದ್ದು. ಫೋರ್ತ್ ಡೇ ಓಕೆ, ದೇವಿ ಕಾಳಿಮಾ. ಕೆಲವೊಂದು ಮುಗಿದ ಅಧ್ಯಾಯ, ಕೆಲವೊಂದು ಹಳೆಯ ನೋವುಗಳು, ಹಳೆಯ ವ್ಯಕ್ತಿಗಳು, ಅಥವಾ ಕೆಲವೊಂದು ನಿಮ್ಮ ಮನಸ್ಸಿಗೆ ಅಸಮಾಧಾನ ಆಗಿರುವಂಥದ್ದು, ಅಥವಾ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿರುವಂಥ ದಿನಗಳನ್ನ ಎಂಡ್ ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ನೋಡಬಹುದು, ಇಲ್ಲೊಂದು ಬೆಳಕಿರುವಂಥದ್ದು, ನೀವು ಅದನ್ನ ಬಿಟ್ಟು ಹೋಗ್ತಾ ಇದ್ದೀರಾ, ಇಲ್ಲಿ ಮುಂದೊಂದು ಬೆಳಕು ಕಾಣಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮಗೆ ದೇವಿ ಕಾಳಿಮ್ಮ ನಿಮ್ಮ ಪ್ರೊಟೆಕ್ಷನ್, ನಿಮ್ಮ ಬೆನ್ನೆಲುಬಾಗಿ ನಿಂತಿರುವಂಥದ್ದು, ಪ್ರೊಟೆಕ್ಷನ್ ಆಗಿ ನಿಂತಿರುವಂಥದ್ದು. ಆ ಹಳೆ ನೋವು ಏನಿತ್ತು, ಆ ಬ್ರೇಕಪ್ಸ್ ನೋವು ಆಗಿರಬಹುದು, ಅಥವಾ ಆ ಹಳೆಯ ವ್ಯಕ್ತಿ ನಿಮಗೇನು ಹರ್ಟ್ ಮಾಡಿದ್ರು ಮನಸ್ಸಿಗೆ, ಅದರಿಂದ ನಿಮ್ಮನ್ನ ದೂರ ಮಾಡೋದಕ್ಕೆ, ಅದರಿಂದ ಮುಕ್ತಿಯನ್ನ ಕೊಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಹಳೆಯದನ್ನ ಮುಗಿಸ್ಬಿಟ್ಟು ಒಂದು ಹೊಸ ಬೆಳಕಿನ ಕಡೆಗೆ ನೀವು ಸಾಕ್ತಾ ಇದ್ದೀರಾ. ನೋಡ್ಬೋದು, ಇದನ್ನ ಇಲ್ಲಿ ಬ್ರೇಕ್ ಮಾಡಿ, ಇದನ್ನ ಇಲ್ಲಿಗೆ ಬ್ರೇಕ್ ಮಾಡಿಬಿಟ್ಟು ನೀವು ಇಲ್ಲಿ ಹೊಸ ಬೆಳಕಿನ ಕಡೆಗೆ, ಒಂದು ಹೊಸ ಎನರ್ಜಿ ಕಡೆಗೆ ನೀವು ಹೋಗ್ತಾ ಇರುವಂಥದ್ದು. ಓಕೆ, ಇಲ್ಲಿ ಒಂದು ನಿಮ್ಮ ಎನರ್ಜಿ ಕನೆಕ್ಟ್ ಆಗ್ತಾ ಇರುವಂಥದ್ದು ನಿಮ್ಮ ಸೋಲ್ ಒಂದು ಕ್ಲೆನ್ಸ್ ಆಗ್ತಿರುವಂಥದ್ದು, ನಿಮ್ಮ ಸೋಲ್ ಕ್ಲೆನ್ಸ್ ಆಗಿ, ಅಥವಾ ನಿಮ್ಮ ಸೋಲ್ ಕನೆಕ್ಷನ್ ಕೆಲವೊಂದು ಇನ್ನು ಕಾರ್ಮಿಕ್ ಕನೆಕ್ಷನಲ್ಲಿ ನೀವಿದ್ರಿ, ಅಥವಾ ಕಾರ್ಮಿಕ್ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಅಥವಾ ಟಾಕ್ಸಿಕ್ ಆಗುವಂಥ ಕೆಲವೊಂದು ಸಂದರ್ಭದಲ್ಲಿ ಏನಿದ್ರಿ ಅದೆಲ್ಲದನ್ನು ಕೂಡ ಬ್ರೇಕ್ ಮಾಡಿಸಿ, ಫೋರ್ಸ್ಫುಲಿ, ನೀವು ಬ್ರೇಕ್ ಮಾಡಲ್ಲ ಅಂದ್ರೂ ಕಾಳಿಮ ಬಂದು ಬ್ರೇಕ್ ಮಾಡಿಸ್ತಾ ಇದ್ದಾರೆ, ಬ್ರೇಕ್ ಮಾಡಿಸಿರಬಹುದು. ಈಗ ಈ ವ್ಯಕ್ತಿ ನಿಮಗೆ ಬಿಡ್ಲಿಕ್ಕೆ ಆಗಲ್ಲ, ಈ ಸಂಬಂಧವನ್ನು ಬಿಡ್ಲಿಕ್ಕೆ ಆಗಲ್ಲ, ಈ ಒಂದು ನೋವಿನ ನನಗೆ ಹೊರಗೆ ಬರ್ಲಿಕ್ಕೆ ಆಗಲ್ಲ ಅಂತ ನೀವೇಂದು ಅನ್ಕೊಂಡಿದ್ರ ಅಂತ ಹೇಳಿದ್ರೆ, ಕಾಳಿಮ ಫೋರ್ಸ್ಫುಲಿ ಆಗಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿ ಅದರಿಂದ ಬ್ರೇಕ್ ಮಾಡಿಸಿರುವಂಥ ಒಂದು ಎನರ್ಜಿ ಇದೆ. ಆ್ಯಂಡ್ ಬ್ರೇಕ್ ಮಾಡಿಸಿ ಅದನ್ನು ನಿಮಗೆ ಹೀಲ್ ಮಾಡ್ತಿರೋಂಥ ಎನರ್ಜಿ ಕೂಡ ಇರುವಂಥದ್ದು. ಯಾಕಂದ್ರೆ ಬ್ರೇಕ್ ಮಾಡುವಾಗ ದೇವಿ ನಿಮ್ಮ ಜೊತೆ ಹೇಗಿದ್ರು, ಆ ಹೀಲ್ ಆಗುವಾಗಲೂ ಕೂಡ ಜೊತೆಯಲ್ಲಿ ದೇವಿ ಇರುವಂಥದ್ದು, ನಿಮ್ಮನ್ನ ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತಿರೋವಂಥದ್ದು, ಹೊಸ ಬೆಳಕನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು, ಹೊಸ ಜೀವನನ ನಿಮ್ಮ ಎದುರಿಗೆ ಕಣ್ಣೆದುರಿಗೆ ತಂದು ತೋರಿಸ್ತಾ ಇರುವಂಥದ್ದು. ಆ ಥರದ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಈ ಒಂದು ಎನರ್ಜಿ, ಕಾಳಿಮ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿ ಇಲ್ಲಿ ಫೀಲ್ ಆಗ್ತಿದೆ. ಅಂಡ್
ಎಸ್, 4ನೇ ದಿನ ನಿಮಗೆ ಒಂದು ಸಂದೇಶ ಆಗಿ ಬರ್ತಿರೋವಂಥದ್ದು, 4ನೇ ದಿನಕ್ಕೆ ಸಂದೇಶ ಆಗಿ ಬರ್ತಿರೋವಂಥದ್ದು, ಹಳೆಯದನ್ನು ಮುಗಿಸಿ ಹೊಸ ಒಂದು ಬೆಳಕಿಗೆ, ಹೊಸ ಒಂದು ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ, ಅದಕ್ಕೆ ನೀವು ಮುಂದುವರಿತಾ ಇದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಬಟ್ ಇಲ್ಲಿ ನಿಮಗೆ ನಿಮ್ಮ ಸೋಲ್ಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಸೋಲ್ ಪೂರ್ತಿಗೆ ಕ್ಲೆನ್ಸ್ ಆಗ್ತಾ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇರೋವಂಥದ್ದು. ಓಕೆ, ಎಸ್, 5th ಡೇ. ವಾವ್, ದೇವಿ ಸರಸ್ವತಿ ಮಾತೆಯ ಒಂದು ಎನರ್ಜಿ ಇರೋವಂಥದ್ದು. ಓಕೆ, ಎಸ್, ಇಲ್ಲಿ ಹೊಸ ಎನರ್ಜಿ, ಹೊಸ ಕಲಿಕೆ ಅಥವಾ ಒಂದು ಪೀಸ್ಫುಲ್ ಲೈಫ್ನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಇಲ್ಲಿ ಓಕೆ, ನೀವಿಲ್ಲಿ ಕೆಲವೊಬ್ರು ಮಂತ್ರವನ್ನು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ಬೋದು, ಮಂತ್ರ ಜಪ ಮಾಡಲಿಕ್ಕೆ, ಅಥವಾ ಯಾವುದೊಂದು ಹೊಸ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಾ, ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋಂಥ ಕೋರ್ಸಿಗೆ ಜಾಯ್ನ್ ಆಗ್ತಿದ್ದೀರಾ, ಅಥವಾ ನಿಮ್ಮ ಬೆಳವಣಿಗೆಗೋಸ್ಕರ ಒಂದು ಏನೋ ಒಂದು ಕೆಲಸಕ್ಕೆ ಇರ್ಬೋದು, ಅಥವಾ ಏನೋ ಒಂದು ವಿದ್ಯೆನ ಕಲೀಲಿಕ್ಕೋಸ್ಕರ ಜಾಯ್ನ್ ಆಗಿದ್ದೀರಾ, ಯಾವುದೋ ಒಂದು ವಿಷಯಕ್ಕೆ, ನಿಮ್ಮ ಒಂದು ಸೆಲ್ಫ್ ಗ್ರೋತಿಗೋಸ್ಕರ ಯಾವುದೋ ಒಂದು ಕ್ಲಾಸ್ಗೆ ನೀವು ಜಾಯ್ನ್ ಆಗಿರೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಆ ಪೀಸ್ಫುಲ್ನೆಸ್ ಇರ್ಬೋದು, ಆ ಒಂದು ಜ್ಞಾನ ಆಗಿರ್ಬೋದು, ಕಲಿಬೇಕು ಅನ್ನೋಂಥ ಹಸಿವು, ಕಲಿಬೇಕು ಅನ್ನೋಂಥ ಒಂದು ಜ್ಞಾನ, ನಿಮಗೆ ಆ ಒಂದು ಪಾತ್ ಓಪನ್ ಆಗ್ತಿರೋಂಥ ಒಂದು ಎನರ್ಜಿಲಿ ಬರ್ತಿದೆ. ಓಕೆನಾ, ಇಲ್ಲಿ ಸರಸ್ವತಿ ಮಾತೆ ಅಂತ ಹೇಳಿದ್ರೆ ನಿಮಗೆ ಇರುವಂಥದ್ದು ಜ್ಞಾನ ಅಥವಾ ಒಂದು ಹೊಸ ವಿದ್ಯೆನ ಕಲಿಯೋದಕ್ಕಾಗಿರ್ಬೋದು, ಅಥವಾ ಕಲಿಯುವಂಥ ವಿದ್ಯೆಗೆ ಒಂದು ಶ್ರದ್ಧೆ ಭಕ್ತಿ ಅಂತ ಬರುವಂಥದ್ದಾಗಿರಲಿ, ಈ ಒಂದು ಎನರ್ಜಿ ಇರುವಂಥದ್ದು. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಮೆಡಿಟೇಷನ್ನ ಸ್ಟಾರ್ಟ್ ಮಾಡ್ತಿರ್ಬೋದು, ಅಥವಾ ಮೆಡಿಟೇಷನ್ನಲ್ಲಿನೇ ನೀವು ಎಲ್ಲೊಂದು ಕಡೆ ಅದನ್ನು ನೆಕ್ಸ್ಟ್ ಒಂದು 2ನೇ ಹಂತಕ್ಕೆ ತಗೊಂಡು ಹೋಗುವಂಥದ್ದು, ಅಥವಾ ಧ್ಯಾನದಲ್ಲಿನೇ ನೀವೇನೋ ಸಾಧನೆ ಮಾಡುವಂಥದ್ದು. ಸೊ ಈ ಒಂದು ಎನರ್ಜಿ ನಿಮಗೆ ಸ್ಪಿರಿಚುವಲಲ್ಲಿ ಯಾರು ತುಂಬಾ ಕನೆಕ್ಟ್ ಆಗಿದ್ದೀರಾ ಅವರಿಗೆ ಇದು ತುಂಬಾ ಕನೆಕ್ಟ್ ಆಗುತ್ತೆ. ಈ ಒಂದು ಮೆಸೇಜ್, ಈ ಒಂದು ಚಾನಲೈಸ್ ಮೆಸೇಜ್ ನಿಮಗೆ ಕನೆಕ್ಟ್ ಆಗುತ್ತೆ. ಸ್ಪಿರಿಚುವಲಿ ಯಾರು ತುಂಬ ವರ್ಕ್ ಮಾಡ್ತಿದ್ದೀರಾ, ಅಥವಾ ಸ್ಪಿರಿಚುವಲಲ್ಲಿ ತುಂಬ ಜನ ಇನ್ವಾಲ್ವ್ ಆಗಿರುವಂಥವ್ರಿಗೆ ಈ ಒಂದು ಎನರ್ಜಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ನೀವಿಲ್ಲಿ ಮಂತ್ರ ಜಪ ಮಾಡ್ತಿದ್ದೀರಾ ಅಥವಾ ಧ್ಯಾನವನ್ನು ಪ್ರಾರಂಭ ಮಾಡಿದ್ದೀರಾ ಅಂತ ಹೇಳಿದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಮಾಡ್ತೀರಾ. ದಟ್ ಮೀನ್ಸ್ ನಿಮಗೆ ಸಮಥಿಂಗ್ ವೈಬ್ರೇಷನ್ ಗೊತ್ತಾಗ್ಬೋದು, ಅಥವಾ ಧ್ಯಾನ ಮಾಡ್ತಿರ್ಬೇಕಾದ್ರೆ ನಿಮಗೆ ಆ ವೈಬ್ರೇಷನ್ ಗೊತ್ತಾಗ್ಬೋದು. ಇಲ್ಲಿ ಹುಣ್ಣಿಮೆಯ ಒಂದು ಎನರ್ಜಿ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಓವರ್ ಆಲ್ ಈ ಒಂದು 7 ಡೇಸ್ವರೆಗೆ ಈಗೆಲ್ಲ ಏನೆಲ್ಲ ದೇವಿ ಎನರ್ಜಿ ಬಂದಿದೆ, ಈ ಒಂದು 7 ಡೇಸ್ವರೆಗೆ ನಿಮಗೆ ತುಂಬಾನೇ ಆ ಎನರ್ಜಿ ಫೀಲ್ ಮಾಡ್ತೀರಾ. ಈ ಒಂದು 7 ಡೇಸಲ್ಲಿ ತುಂಬ ಚೆನ್ನಾಗಿ ಫೀಲ್ ಮಾಡ್ತೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ದಟ್ ಮೀನ್ಸ್ ನೀವು ಯಾವಾಗ ಎನರ್ಜಿ ಫೀಲ್ ಜಾಸ್ತಿಯಾಗಿ ಮಾಡ್ತೀರಾ ಅಂದರೆ ಮಂತ್ರ ಜಪ ಮಾಡುವಾಗ, ಹಾಗೆ ಧ್ಯಾನ ಮಾಡುವಾಗ ಆ ಒಂದು ಫೀಲ್ ಎನರ್ಜಿ ನಿಮಗೆ ಫೀಲ್ ಆಗ್ಬೋದು. ಇದು ಕೆಲವೊಬ್ಬರಿಗೆ ಯಾರು ಸ್ಪಿರಿಚುವಲಿ ಕನೆಕ್ಟ್ ಆಗಿದ್ದೀರಾ ಅಥವಾ ಸ್ಪಿರಿಚುವಲ್ ಆಗಿ ಇದ್ದವರಿಗೆ ಮಾತ್ರ ಈ ಒಂದು ಮೆಸೇಜಸ್ಗಳು ನಿಮಗೆ ಅರ್ಥ ಆಗ್ಬೋದು. ಕೆಲವೊಬ್ಬರಿಗೆ ಇಲ್ಲಿ ಏನು ಹೇಳ್ತಿದ್ದಾರೆ ಮೇಡಮ್ ಅನ್ನೋದು ಕೆಲವೊಬ್ಬರಿಗೆ ಅರ್ಥನೂ ಆಗದೇನೂ ಇರಬಹುದು. ಓಕೆನಾ, ದಟ್ಸ್ ಫೈನ್. ಇಲ್ಲಿ ಯಾವ ಒಂದು ಸೋಲಿ ಕನೆಕ್ಟ್ ಆಗಬೇಕೋ ಕನೆಕ್ಟ್ ಆಗುತ್ತೆ. ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ, ನಿಮಗೆ ಇದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಲೆಟ್ ಗೋ ಅಷ್ಟೇ, ಬಿಟ್ರೆ ಯೋಚನೆ ಮಾಡಬೇಡಿ. ಇದು ಯಾಕಂತ ಹೇಳಿದ್ರೆ ಸಮಥಿಂಗ್ ಇದು ದೇವಿ ಎನರ್ಜಿ ಅನ್ನೋಂಥದ್ದು ಯಾರು ಕನೆಕ್ಟ್ ಆಗಿರ್ತೀರಾ, ತುಂಬ ಚೆನ್ನಾಗಿ ಕನೆಕ್ಟ್ ಆಗಿರ್ತೀರಾ ಅವ್ರಿಗೆ ಮಾತ್ರ ಇದೆಲ್ಲ ಅರ್ಥ ಆಗುವಂಥದ್ದು. ಕೆಲವೊಬ್ರಿಗೆ ಇದು ಅಷ್ಟು ಈಸಿಯಾಗಿ ಕೆಲವೊಂದು ಟ್ಯಾರೋ ರೀಡಿಂಗ್ಗಳು ಅರ್ಥ ಆಗಲ್ಲ. ಸೊ ಅರ್ಥ ಆಗದಿದ್ದಾಗ ಏನೇನೋ ಕಮೆಂಟ್ಗಳನ್ನು ಮಾಡ್ತೀರಾ, ಆ ರೀತಿಯಾಗಿ ಮಾಡಬೇಡಿ. ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಇನ್ ಆಫ್ ಅಷ್ಟೇ. ಸೊ ಇಲ್ಲಿ 5th ಡೇಗೆ ನಿಮಗೆ ಕನೆಕ್ಟ್ ಆಗಬೇಕಾದ್ರೆ, ದೇವಿ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕಿದ್ರೆ ಧ್ಯಾನದ ಮುಖಾಂತರ, ಮಂತ್ರದ ಮುಖಾಂತರ, ಅಥವಾ ಇಲ್ಲಿ ನೀವು ಸ್ಪಿರಿಚುವಲ್ ನೀವು ವರ್ಕ್ ಮಾಡಬೇಕಾದ್ರೆ ನೀವು ತುಂಬ ಚೆನ್ನಾಗಿ ಆ ಎಕ್ಸ್ಪೀರಿಯನ್ಸ್ನ ಮಾಡ್ತೀರಾ, ಆ ದೇವಿ ಪ್ರೆಸೆನ್ಸ್ನ ನೀವು ಇಲ್ಲಿ ಫೀಲ್ ಮಾಡ್ತೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ 6th ದಿನ, ಓಕೆ 6th ಡೇ, 6ನೇ ದಿನ. ಓಕೆ, ಈ ಕ್ಷಣ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಲೈಫಲ್ಲಿ ತುಂಬ ಪೆಟ್ಟುಗಳನ್ನ ತಿಂದು, ಬೇಕಾದಷ್ಟು ನೋವುಗಳನ್ನ ತಿಂದು, ಬೇರೆಯವರಿಂದ ತುಂಬ ಬ್ಲೇಮ್ಗಳನ್ನ ನೀವು ತಗೊಂಡು, ಅಂದರೆ ನೀನು ಹೀಗೆ ಅಂತ ಹೇಳಿಬಿಟ್ಟು ತುಂಬ ನಿಮ್ಮನ್ನು ಕೈ ಮಾಡಿ ತೋರಿಸಿ ನಿಮ್ಮನ್ನು ಕೆಳಗೆ ಮಾಡಿರೋಂಥ ಒಂದು ಎನರ್ಜಿ ಇರೋವಂಥದ್ದು ಇಲ್ಲಿ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ರಕ್ಷಣಾ ಶಕ್ತಿ ನೋಡ್ಬೋದು. ಇಲ್ಲಿ ನೀವಿಲ್ಲಿ ಅಳ್ತಾ ಕೂತ್ಕೊಂಡಿದ್ರೆ ನಿಮಗೆ ರಕ್ಷಣೆಯಾಗಿ ದೇವಿಯ ಒಂದು ಪ್ರೆಸೆನ್ಸ್ ನಿಮಗೆ ಕಾಣಿಸ್ತಿರ್ಬೋದು. ದಟ್ ಮೀನ್ಸ್ ನಿಮ್ಮ ಒಂದು ಸುತ್ತ ದೇವಿ ರಕ್ಷಣಾ
ಇದೆ ಅನ್ನುವಂಥದ್ದು. ಅಂದ್ರೆ ರಕ್ಷಣಾ ವಲಯವನ್ನ ನಿರ್ಮಿಸ್ತಿರುವಂಥದ್ದು ದೇವಿ. ಇಲ್ಲಿ ಚಾಮುಂಡೇಶ್ವರಿಯ ಒಂದು ಎನರ್ಜಿ ಫೀಲ್ ಆಗ್ತಿರುವಂತ ಆ ಒಂದು ಕನೆಕ್ಷನ್ ಇರುವಂಥದ್ದು, ಆ ಒಂದು ಎನರ್ಜಿ ಫೀಲ್ ಆಗ್ತಿದೆ ಇಲ್ಲಿ ನನಗೆ. ದಟ್ ಮೀನ್ಸ್ ಇಲ್ಲಿ ಓಕೆ, ಆ ದೇವಿ ನಿಮ್ಮ ಸುತ್ತ ಒಂದು ರಕ್ಷಣಾ ವಲಯವನ್ನ ನಿರ್ಮಿಸ್ತಾ ಇರುವಂಥದ್ದು. ನಿಮಗೆ ಬೇರೆ ಯಾರಿಂದನೂ ಆ ಒಂದು ನೆಗೆಟಿವ್ ನಿಮಗೆ ತಾಗಬಾರ್ದು, ಅಂಡ್ ಆ ನೆಗೆಟಿವ್ ಶಕ್ತಿ ನಿಮ್ಮನ್ನ ನಿಮ್ಮ ಸುತ್ತ ಏನು ಬರಬಾರ್ದು ಅಂತ ಹೇಳಿ ಪ್ರೊಟೆಕ್ಟ್ ಮಾಡ್ತಿರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಯಾರಾದ್ರೂ ನಿಮಗೆ ನೆಗೆಟಿವ್ ಮಾಡ್ತಿದ್ದಾರೆ, ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ, ಅಥವಾ ನಿಮಗೆ ಏನೋ ಒಂದು ನೆಗೆಟಿವ್ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ ನಿಮಗೆ ಅಂತ ಹೇಳಿದ್ರೆ, ಅದು ಯಾವುದು ಕೂಡ ನಿಮಗೆ ತಾಗಬಾರ್ದು. ಆ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ತಿರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಅಂಡ್ ಒಂದು ನಿಮಗೆ ಬರ್ತಿರುವಂಥದ್ದು, ನೀವು ಇಲ್ಲಿ ಬ್ಲೇಮ್ನ ತುಂಬಾ ಕೇಳಿ ಕೇಳಿ ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ನನ್ನನ್ನ ಬ್ಲೇಮ್ ಮಾಡ್ತಾರೆ ಅನ್ನೋದು ನಿಮಗೆ ಇಲ್ಲಿ ಬಂದಿರುವಂಥದ್ದು. ಇಲ್ಲಿ ದೇವಿಯಿಂದ ಬರ್ತಿರುವಂಥ ಸ್ಟ್ರಾಂಗ್ ಮೆಸೇಜ್ ಬಂದ್ಬಿಟ್ಟು, ನಿಮ್ ಶಕ್ತಿ ಇರೋದು ನಿಮ್ಮ ಸೋಲಲ್ಲೇ ವಿನಃ ಬೇರೆಯವ್ರ ಮಾತುಗಳಲ್ಲ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಶಕ್ತಿ ಏನಿದೆ ಅದು ನಿಮ್ಮ ಸೋಲಲ್ಲಿರುವಂಥದ್ದು, ನಿಮ್ಮ ಆತ್ಮದಲ್ಲಿರುವಂಥದ್ದು, ಬೇರೆಯವ್ರ ಮಾತಲ್ಲಿರುವಂಥದ್ದಲ್ಲ. ಓಕೆನಾ? ಸೊ ಇಲ್ಲಿ ನೀವು ನಿಮ್ಮ ಶಕ್ತಿನ ಯಾವ್ದಕ್ಕೆ ಹಾಕಬೇಕು, ನಿಮ್ಮ ಸೋಲ್, ನಿಮ್ಮ ಕಾನ್ಫಿಡೆಂಟ್, ನಿಮ್ಮ ಒಂದು ಸೆಲ್ಫಿಗೋಸ್ಕರ ಆ ಶಕ್ತಿನ ಯೂಸ್ ಮಾಡ್ಕೊಬೇಕೆ ವಿನಃ ಬೇರೆಯವ್ರೇನೋ ಮಾತಾಡಿದ್ರು, ಬೇರೆಯವ್ರೇನೋ ಹೇಳಿದ್ರು ಅಂತ ಹೇಳಿ ಆ ಮಾತಿಗೆ ನಿಮ್ಮ ಆ ಶಕ್ತಿಯನ್ನ ನೀವು ಕೊಡುವಂಥದ್ದಲ್ಲ. ಹೊರಗಿನ ಜನ ಮಾತಾಡೋರು ಮಾತಾಡ್ತಾರೆ. ಇಲ್ಲಿ ನೀವು ಏನು ಅನ್ನೋದು ನಿಮಗೆ ಗೊತ್ತಿರತ್ತೆ, ನಿಮ್ಮ ಎನರ್ಜಿ ಏನನ್ನೋದು ನಿಮಗೆ ಗೊತ್ತಿರತ್ತೆ. ದಟ್ ಮೀನ್ಸ್ ಬೇರೆಯವರಿಗೆ ನೀವು ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಬೇರೆಯವ್ರಿಗೆ ನೀವು ಎಲ್ಲದನ್ನು ಹೇಳ್ಬೇಕು, ವಿವರವಾಗಿ ತಿಳಿಸ್ಬೇಕು ಅನ್ನೋಂತ ನೆಸಸರಿ ಇಲ್ಲ. ನಿಮ್ಮ ಒಂದು ಈಗಿನ ಕ್ಷಣಕ್ಕೆ ದೇವಿಯಿಂದ ಒಂದು ರಕ್ಷಣೆ ಅಂತೂ ಖಂಡಿತವಾಗಿಯೂ ಇದೆ. ನಿಮ್ಮ ಒಂದು ಶಕ್ತಿ ನಿಮ್ಮ ಸೋಲಲ್ಲಿ ಇದೆ ಅನ್ನೋಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಅಂಡ್ 7ನೇ ದಿನಕ್ಕೆ ದ ಫೂಲ್ ಕಾರ್ಡ್. ಓಕೆ, ಎಸ್, ಇಲ್ಲಿ ಹೊಸ ಪ್ರಾರಂಭ. ದ ಫುಲ್ ಕಾರ್ಡ್ ಯಾವಾಗಲೂ ಹೊಸ ಪ್ರಾರಂಭ, ಬಿಗ್ ಝೀರೋ ಅಂತ ಹೇಳಿದ್ರೆ ಝೀರೋ ಏನು ಮತ್ತೆ ಪ್ರಾರಂಭ ಮಾಡುವಂಥದ್ದು. ಝೀರೋಯಿಂದ ಸ್ಟಾರ್ಟ್ ಆಗುತ್ತೆ. 1 2 3 4 5 6 7 8 ಅಲ್ವಾ? ಸೊ ಇಲ್ಲಿ ಹೊಸ ಪ್ರಾರಂಭ ಅನ್ನುವಂಥದ್ದು. ಸೇಮ್ ಎನರ್ಜಿ ಇಲ್ಲೂ ಕೂಡ ನಿಮ್ಮ ಪಾಸ್ಟ್ ಲೈಫಲ್ಲಿ ಏನೆಲ್ಲ ಪೇನನ್ನು ತಿಂದಿದ್ದೀರಾ, ಅಥವಾ ಪಾಸ್ಟ್ ಲೈಫಲ್ಲಿ ಏನೆಲ್ಲ ಪೇನ್ ಆಗಿತ್ತು, ಅದರಿಂದ ನೀವು ಆ ನೋವಿಂದ ನೀವು ಹೊರಗೆ ಬರ್ತಿರುವಂಥದ್ದು. ಲೈಫಲ್ಲಿ ಏನೋ ಒಂದು ಹೋಪ್ನ ಇಟ್ಕೊಂಡಿದ್ದೀರಾ, ಅದನ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ಈ ಒಂದು ಲೈಫ್ನ ನೀವು ಚೂಸ್ ಮಾಡ್ಕೊಂಡಿರೋದು, ಅಥವಾ ಈ ಒಂದು ಲೈಫ್ನ ನೀವು ಲೀಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಈ ಒಂದು ಪೂರ್ಣ ಚಂದ್ರ, ಈ ಒಂದು ಪೌರ್ಣಿಮೆ ಚಂದ್ರನ ಒಂದು ಶಕ್ತಿ ಏನಿದೆ ನಿಮ್ಮ ಲೈಫಲ್ಲಿ, ನಿಧಾನಕ್ಕೆ ನಿಮ್ಮ ಜೀವನಕ್ಕೆ ಅದು ಪೀಸ್ಫುಲ್ನ ತಂದು ಕೊಡ್ತಾ ಇರೋಂಥ ಒಂದು ಎನರ್ಜಿ ಬರ್ತಿದೆ. ಈ ಒಂದು ಎನರ್ಜಿ ಏನಿದೆ 7 days ಅಲ್ಲಿ ಬರುವಂಥ ಎನರ್ಜಿ ಏನಿದೆ, ಅದು ನಿಮಗೆ ನಿಧಾನಕ್ಕೆ ಆ ಪೀಸ್ಫುಲ್ ಅನ್ನೋಂಥ ಆ ಒಂದು ಎನರ್ಜಿನ ನೀವು ಫೀಲ್ ಮಾಡ್ತೀರಾ. ಓಕೆನಾ? ಆ್ಯಂಡ್ ಇಲ್ಲಿ ಆ ಹೊಸ ಪ್ರಾರಂಭ, ಹೊಸ ನಿರೀಕ್ಷೆ ಅಥವಾ ಹೊಸ ಪ್ರೀತಿ ನಿಮ್ಮ ಹತ್ರ ನಿಧಾನಕ್ಕೆ ಬರ್ಲಿಕ್ಕೆ ಪ್ರಾರಂಭ ಆಗತ್ತೆ. ಈಗ ನೀವು ಈಗಾಗಲೇ ಆಲ್ರೆಡಿ ಕೆಲವೊಬ್ರು ಹಳೆ ಪೇನಿಂದ ಹೀಲ್ ಆಗಿ ಇವಾಗ ಚೇತರಿಸ್ಕೊಳ್ತಾ ಇರ್ಬೋದು, ಕೆಲವೊಬ್ರು ಇವಾಗ ನೀವು ಚೇತರಿಕೆ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ನಿರ್ಧಾರನ ಮಾಡಿರ್ಬೋದು. ಇಲ್ಲಿ ನಿಮಗೆ ಬರ್ತಿರುವಂತ ಒಂದು ಎನರ್ಜಿ, ಆ ಹಳೆ ನೋವಿಂದ ಹೊರಗೆ ಬಂದು ಒಂದು ಹೊಸ ಜೀವನನ ಪ್ರಾರಂಭ ಮಾಡ್ತೀರಾ, ಮಾಡೋದಿಕ್ಕೆ ನೀವು ರೆಡಿ ಇದ್ದೀರಾ. ಅಂಡ್ ಚಂದ್ರನ ಶಕ್ತಿನೇ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರೋವಂಥದ್ದು. ಓವರ್ ಆಲ್ ಎನರ್ಜಿ ನೋಡಿದಾಗ ಇಲ್ಲಿ ಈ ಹುಣ್ಣಿಮೆ ಎನರ್ಜಿ ಇಲ್ಲಿ ಈ ಒಂದು ಕಾರ್ಡ್ ಅಲ್ಲಿ ಬರ್ತಾ ಇದೆ. 7 days ಅಲ್ಲಿ ನೀವು ನೋಡ್ತೀರಾ ಈ ಎಲ್ಲಾ 7 ದಿನದ ಒಂದು ಮೆಸೇಜಸ್ ಏನಿದೆ 7 days ಅಲ್ಲಿ ನಿಮಗೆ ರಿಯಲೈಸ್ ಆಗುವಂಥದ್ದು, ಅಥವಾ ಆ ಎನರ್ಜಿನ ಫೀಲ್ ಮಾಡುವಂಥದ್ದು. ಓಕೆ, ಅಂಡ್ ಇಲ್ಲಿ ಎಸ್, ಸಮಥಿಂಗ್ ಹೊಸತನವನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ. ಅದಕ್ಕೆ ದೇವಿಯ ಒಂದು ಬ್ಲೆಸ್ಸಿಂಗ್ಸ್ ಅಂತೂ ನಿಮ್ ಜೊತೆಗಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ. ಎಸ್, ಈ ಒಂದು ರೀಡಿಂಗ್ ಯಾರಿಗೆ ಕನೆಕ್ಟ್ ಆಯ್ತು ಅಥವಾ ಯಾರಿಗೆ ಅರ್ಥ ಆಗ್ಲಿಲ್ಲ, ಜಸ್ಟ್ ಲೆಟ್ ಗೋ, ನಿಮಗಲ್ಲ ಅಂತ ಹೇಳಿ ಬಿಟ್ಬಿಡಿ. ಅರ್ಥ ಆದವರು ಖಂಡಿತವಾಗಿ ಇದನ್ನ ರೀಡಿಂಗ್ ನೋಡ್ಲಿಕ್ಕೆ ಕಂಟಿನ್ಯೂ ಮಾಡಬಹುದು. ಅಥವಾ ಅರ್ಥನೇ ಆಗಿಲ್ಲ ಮೇಡಮ್ ಅಂತ ಹೇಳಿದ್ರೆ ಜಸ್ಟ್ ಲೆಟ್ ಗೋ ಅಷ್ಟೇನೆ. ದೇವಿ ಎನರ್ಜಿ ಬಗ್ಗೆ ಅಥವಾ ರೀಡಿಂಗ್ ಬಗ್ಗೆ ಯಾವುದೇ ರೀತಿಯಾದಂಥದ್ದನ್ನು ಮಾತಾಡಕ್ ಹೋಗ್ಬೇಡಿ. ಗುರು ನಿಂದನೆ ಅಂತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ, ಅಥವಾ ಆ ಒಂದು ಎನರ್ಜಿನ ನಿಂದನೆ ಮಾಡಕ್ ಹೋಗ್ಬೇಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇದೊಂದು
ಸಮಥಿಂಗ್ ಇದು ನನಗೆ ಯಾಕೆ ಈ ಒಂದು ಎನರ್ಜಿ ಬಂದಿತ್ತೋ ಗೊತ್ತಿಲ್ಲ. ಬಟ್ ನಾನು ಮಾರ್ನಿಂಗ್ ಮೆಡಿಟೇಷನ್‌ಗೆ ಕೂತಾಗ ಈ ಒಂದು 7 ಡೇಸ್ ತುಂಬಾನೇ ಪವರ್‌ಫುಲ್ ಆಗಿದೆ. ಈ ಒಂದು ಹುಣ್ಣಿಮೆ ಕಳೆದ ಮೇಲೆ. ಸೊ ದೇವಿ ಎನರ್ಜಿ ತುಂಬಾನೇ ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಇನ್ನೊಂದು ಚಾನಲಲ್ಲೂ ಕೂಡ ನಾನು ದೇವಿ ರಿಲೇಟೆಡ್ ಆಗಿ ಒಂದು ರೀಡಿಂಗ್‌ನ ಮಾಡಿರುವಂಥದ್ದು. ಈ ಚಾನಲಲ್ಲೂ ಕೂಡ ಸೇಮ್ ಎನರ್ಜಿನೇ ಬರ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ರೀಡಿಂಗ್‌ನ ಮಾಡಿದ್ದೀನಿ. ಕನೆಕ್ಟ್ ಆದರೂ ಖಂಡಿತವಾಗಿ ನೋಡಿ. ನಿಮಗಿದು ಅರ್ಥ ಆಗ್ತಿಲ್ಲ, ಕನೆಕ್ಟ್ ಆಗ್ಲಿಲ್ಲ ಮೇಡಮ್ ಇದು ಏನ್ ಹೇಳ್ತಿದ್ದೀರಾ ನಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಲೆಟ್ ಗೋ ಅಷ್ಟೇನೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗದಿದ್ದವ್ರಿಗೂ ಪರವಾಗಿಲ್ಲ, ನೆಕ್ಸ್ಟ್ ವಿಡಿಯೋನ ನೀವು ಕನೆಕ್ಟ್ ಮಾಡ್ಕೊಂಡು ನೋಡ್ಬೋದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.